ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ 19ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಪ್ರಯುಕ್ತ ಭಾನುವಾರ ಸಂಜೆ ಧಾರ್ಮಿಕ ಸಭೆಯನ್ನು ನಡೆಸಲಾಯಿತು. ಮಂದಿರದ ಅಧ್ಯಕ್ಷರಾದ ಸತೀಶ್ ಕುಂಪಲ ಸ್ವಾಗತಿಸಿದರು. ಒಟ್ಟು ಮಂದಿರ 21 ವರ್ಷ ಆಂಡಲ ನಮ್ಮ ಪ್ರತಿಷ್ಠಾ ಮಹೋತ್ಸವಕ್ಕೆ 14ನೇ ವರ್ಷ. ಈ 14ನೇ ವರ್ಷ ಬೇತೆ ಬೇತೆ ರೀತಿಯ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯದೊಟ್ಟಿಗೆ ವಿಶೇಷವಾದ ನಗರ ಭಜನೆಯನ್ನು ಸುಮಾರು 14 ವರ್ಷದಿಂದ ನಗರ ಭಜನೆಯನ್ನು ಮಲ್ತೊಂದಿಲ್ಲ. ಈ ಕುಂಪಲ ಪರಿಸರ ಉಪನಂಚಿನ ಪೂರ ಇಲ್ಲಾಗಲ ನಗರ ಭಜನೆದ ಮುಖಾಂತರ ಧಾರ್ಮಿಕ ಆಧ್ಯಾತ್ಮಿಕವಾದಂಚಿನ ಕೆಲಸ ಕಾರ್ಯ ಮಲ್ಪನ ಪ್ರಯತ್ನ ಮಲ್ದ. ವಿಶೇಷವಾದ ಈ ಸಲ ನಗರ ಭಜನೆಯನ್ನು ನಮ್ಮ ಪ್ರವೀಣ್ನ ನೇತೃತ್ವಡು ಅತ್ಯಂತ ಯಶಸ್ವಿಯಾದ ಬಾರಿ ಪೊರ್ಲುಡು ಆತನ ಮನೆಯರ ನಾನು ಭಾರಿ ಸಂತೋಷ ಪಡೆಪೆ. ನಾನು ವಿಶೇಷವಾದ ಈ ಊರದ ಮಾತ ಜೋಕ್ಲೆಗಳ ಪರೀಕ್ಷೆ ಪೂರ ಇತ್ತನಲ್ಲ, ಆ ಪರೀಕ್ಷೆದ ನಡುಟ್ರಲ್ಲ ಈ ಶಾಲೆದ ಜೋಕುಲು ಭಜನೆಗೆ ಭಾಗವಹಿಸಿನ ತುಂಡ ಭಾರಿ ಸಂತೋಷ ಆತಂದ್ರೆ ಇಡೀ ಊರದ ಭಜನೆಯನ್ನು ಭಾರಿ ಪೊರ್ಲುಡು ನಿಕ್ಲು ಇಲ್ಲಿಲ್ಲಾಗ ಪೋಪನ ಹೆಚ್ಚು ಕಡಿಮೆ ಒಂದು 2,500 ಇಲ್ಲಿ ತಿಕ್ಕೊಂಡು ಆ 2,500 ಇಲ್ಲಾಗಿಲ್ಲ ಒರಂಬ ದಿನಟ್ಟು ಸಂಪರ್ಕ ಮಲ್ಪನಂಚಿನ ಭಜನೆಯನ್ನು ಪೋಪನಂಚಿನ ಪ್ರಯತ್ನ ಮಲ್ದೇರೆ. ನಾನು ಹೊರ ಆಲೋಚನೆ ಮಲ್ತಿದ್ದೆ ಈ ಸಲ ಭಜನೆ ಬೇತೆ ಬೇತೆ ಸಂಘ ಸಂಸ್ಥೆಗಳು ಕೊರಡು ಭಾರಿ ಕಷ್ಟ ಇನಿ ಎಕಡೆ ಪ್ರವೀಣ್ ಪನೊಂದಿದ್ದೇರು. ನನ್ನ ಏರೆಗ್ಲ ಕೊರ್ರಜ್ಜಿ ಮಂದಿರಾಡು ಪೂರೆಲ್ಲ ಒಟ್ಟಾದ ನನ್ನ ಮಾತ ಒಟ್ಟಿಗೆ ಮಂದಿರಡದೆ ಮಲ್ಪುಗ ಇಂದು ಭಾರಿ ಶಕ್ತಿ ಕೊರ್ಪನಂಚಿನ ಒಂಜಿ ಕೆಲಸ ನೇನು ಆ ಕಾರಣಗಳ ಮಾತ ಸಂಘ ಸಂಸ್ಥೆಗಳೇನು ನೇಟೇ ಸೇರಿಸೋದು ಮಲ್ಪುಗ ಅಂತ ಪನ್ಪನ ಪಾತ್ರೆ ಕಡೆ ಪನೊಂದಿದ್ದೇರು. ನಿಜವಾದ ಒಂದು ಅರ್ಥಪೂರ್ಣವಾದಂಚಿನ ಪಾತ್ರೆ ಪಕ್ಕ ದಯಬಂಡ ಇನಿ ಈ ಸಲ ಈ ಜಾಗಲ ಈ 10 ಸೆನ್ಸ್ ಜಾಗ ಯಾಪನ ತಿಕ್ಕೋಡು ಒಂದು ಆಲೋಚನೆ ಮಲ್ತೊಂದಿತ್ತೆ. ಈ ಸರಿ 10 ಸೆನ್ಸ್ ಜಾಗಲ ಈ ಕಾರ್ಯಕ್ರಮನ ಪ್ರವೀಣ್ ಪನ್ಲಕ್ಕನೆ ತೀರ್ತು ಮಲ್ಪಗ ಅವಲ್ ಮಲ್ಪಗ ಭಾರಿ ಚರ್ಚೆಯಲ್ಲಿ ಪೂರ ಆದ್ನಿತ್ತನು ಎಂಗ್ಲೇ ನಿಜವಾದ ಈ ಮೇರೆ ನಿಖಿಲ್ ಇರೆಲ್ಲ ಮರಪೆರಜ್ಜಿದೆ. ತೊಕ್ಕೋಟು ಶ್ರೀನಿಧಿ ಜ್ಯುವೆಲ್ಲರ್ಸ್ ಮಾಲಕರಾದ ಗೋಪಾಲಾಚಾರ್ಯ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರಿನ ಉದ್ಯಮಿ ರಕ್ಷಿತ್ ಪೂಜಾರಿ ಕೋಟ ಮಾತನಾಡಿ, ಶ್ರೀರಾಮನ ಭಜನೆಯನ್ನು ನಿರಂತರವಾಗಿ ಭಜಿಸಿದ ಪರಿಣಾಮ ಸಾಮಾನ್ಯ ಉದ್ಯೋಗದಲ್ಲಿದ್ದ ನಾನು ಇಂದು ಉದ್ಯಮಿಯಾಗಲು ಸಾಧ್ಯವಾಗಿದೆ ಎಂದರು. ಜನತಾ ಪಾರ್ಟಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಚಿವರಾಗಿದ್ದಾಗ ಒಟ್ಟಿಗೆ ನಾವು ಕೆಲಸವನ್ನು ಮಾಡಿದ್ದೀವಿ. ಸತೀಶ್ ಅಣ್ಣ ಹತ್ರ ಹೇಳ್ತಾ ಇದ್ದೆ ನಾನು, ಸತೀಶ್ ಅಣ್ಣ ನನಗೆಲ್ಲಾದರೂ ಒಂದು ಒಳ್ಳೆ ಕಡೆ ಒಂದು ಕೆಲಸ ಮಾಡಿಸಿ ಹಾಕಿ ಅಂತ. ಸತೀಶ್ ಅಣ್ಣ ಪಾಪ ತುಂಬ ಪ್ರಯತ್ನ ಪಟ್ಟರು. ರಕ್ಷಿತ್ ಬೇಗ ನೀನು ಮಂಗಳೂರಿಗೆ ಬಾ, ಇಲ್ಲಿ ಅಂತೂ ಅಲ್ಲಿ ಮಾತಾಡಿದ್ದೀನಿ ನಾನು, ಬಂದುಬಿಡು ಬೇಗ ಅಂತ. ನಾನು ನನ್ನದೊಂದು ಡಿಯೋ ಗಾಡಿಯಲ್ಲಿ ಬರೋದು ಅಲ್ಲಿಂದ ಮಳೆ ಬರ್ತಿತ್ತು, ಮಳೆಯಲ್ಲೆಲ್ಲ ನೆನ್ಕೊಂಡು ಬಂದಿದ್ದು ನೆನಪಿದೆ ನನಗೆ ಕುಂಪಾಲಕ್ಕೆ ಬಂದಿರೋದು. ಸೊ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ದೇವ್ರ ಎಲ್ಲೂ ಕೆಲಸ ಆಗ್ತಿಲ್ಲಲ್ಲ ಅಂತ. ಬಟ್ ಇವತ್ತು ಏನೋ ಒಂದು ಸ್ವಲ್ಪ ನಾನು ಭಾವುಕನಾಗಿದ್ದೇನೆ. ಯಾಕಂತ ಹೇಳಿದರೆ ದೇವರೇ ನನಗೊಂದು ನೀನು ಕೆಲಸ ಮಾಡೋದು ಬೇಡ, ನೀನು ಒಂದು 20 ಜನರಿಗೆ ಕೆಲಸ ಕೊಡು ಅಂಥೇಳಿ ನನ್ನ ಇವತ್ತಿನ ಇದೇ ಸ್ಥಳಕ್ಕೆ ಒಂದು ವೇದಿಕೆ ಮೇಲೆ ಕುಡಿಸುವಂಥ ಒಂದು ದೇವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ರಾಮ ಭಜನೆಯನ್ನು ತಪ್ಪಿಸ್ಲಿಕ್ಕಿಲ್ಲ. ನಾನು ಪ್ರತಿ ಶನಿವಾರ ಒಂದೇ ಊರಲ್ಲಿದ್ದಾಗ ನಮ್ಮ ರಾಮ ಮಂದಿರಕ್ಕೆ ಹೋಗ್ತಿದ್ವಿ. ಬೆಂಗಳೂರಲ್ಲಿ ನಮ್ಮದು ಅಲ್ಲಿ ಒಂದು ತಂಡವನ್ನು ಮಾಡ್ಕೊಂಡಿದ್ವಿ ಭಜನೆ. ನಾವು ಭಜನೆ ಮಾಡೋದ್ರಿಂದ ನಾವೊಂದು ಈ ಒಂದು ಉದ್ಯೋಗ ಮಾಡಲಿಕ್ಕೆ ದೇವ್ರು ನನ್ನ ಈ ಒಂದು ಮಟ್ಟಕ್ಕೆ ತಂದು ನಿಂಟಿದ್ದಾನೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಭಜನೆಯೇ ಒಂದು ಶಕ್ತಿ. ಅದಕ್ಕೆ ಎಲ್ಲರೂ ಹೇಳೋದು ನಾನು, ನಿಮ್ಮ ಮನೆ ಮಕ್ಕಳಿಗೆ ಫಸ್ಟು ಭಜನೆಯನ್ನು ಹೇಳ್ಕೊಡಿ, ನೀವು ರಾಮ ಭಜನೆ ಹೇಳ್ಕೊಡಿ ಅಂತ. ಆಶ್ಚರ್ಯ ಏನಂದರೆ, ನಾನು ಫ್ಯಾಕ್ಟ್ರಿ ಮಾಡಿ 3 ವರ್ಷ ಆಯ್ತು ಅಷ್ಟೇ. 3 ವರ್ಷ ಆದಾಗ ನನಗೆ 3ನೇ ಪ್ರಾಜೆಕ್ಟು ಅಯೋಧ್ಯೆಯಲ್ಲಿ ನಾನು ಮಾಡಿದೆ. ಅಯೋಧ್ಯೆಯಲ್ಲಿ ನನಗೆ ಯಾರೋ ಒಂದು ಪರ್ಸನ್ ಕಾಲ್ ಮಾಡಿಬಿಟ್ಟು, ನಮ್ಮದೊಂದು ಕಿಚನ್ ಸೆಟ್ ಮಾಡಬೇಕು, 10 ದಿನ ಟೈಮ್ ಇದೆ, ಮಾಡ್ಬೋದಾ ಅಂತ. ನಾನು ಏನಪ್ಪ ಎಲ್ಲಿ ಅಯೋಧ್ಯೆ, ನಾನು ಮೊನ್ನೆ ಸನ್ಸ್ಟಾರ್ ಕಿಚನ್ ಇಕ್ವಿಪ್ಮೆಂಟ್ ಅಂತ ಮಾಡಿದ್ದೀನಿ, ಅಲ್ಲಿಂದೆಲ್ಲ ಕಾಲ್ ಬರ್ತಾ ಇದೆಯಲ್ಲ ನನಗಂತ. ಅದಕ್ಕೆ ಕಾರಣ ಶ್ರೀರಾಮಚಂದ್ರ ನಾವು ಭಜನೆ ಮಾಡ್ತಿರುವಂಥದ್ದು. ಅದೇ ಕಾರಣಕ್ಕೋಸ್ಕರ ನನಗೆ ಅಲ್ಲಿಂದ ಆರ್ಡ್ರ್ ಬಂತು. ನನಗಲ್ಲಿಂದ ಆರ್ಡ್ರ್ ಕೊಟ್ಟು ಅದು ರಾಮ ಮಂದಿರ ಆವಾಗ ಓಪನಿಂಗ್ ಆಗಿದೆ ಅಷ್ಟೇ. ಸೊ ನನಗೆ ಅಲ್ಲಿ ಒಂದು ಕೆಲಸ ಕೊಟ್ಟು ರಾಮನ ದರ್ಶನ ಆಯಿತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಕಂಪ್ಯೂಟರ್ ಸೈನ್ಸ್ನಲ್ಲಿ PhD ಪದವಿ ಗಳಿಸಿದ ಸಂಶೋಧಕಿ ಪ್ರೊಫೆಸರ್ ಡಾಕ್ಟರ್ ವಿದ್ಯಾಕುಮಾರಿ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು.
ಬಿಜೆಪಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ಅವಿನಾಶ್ ಸ್ವರ್ಣ, ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ನಿಶಾಂತ್ ಪೂಜಾರಿ, ಉದ್ಯಮಿಗಳಾದ ನಿಖಿಲ್ ಸುವರ್ಣ, ಪ್ರಕಾಶ್ ತೊಕ್ಕೋಟು, ಮಠನ್ ರಾಜ, ರಾಘವೇಂದ್ರ ಬೆಂಗಳೂರು, ಬಾಲಕೃಷ್ಣ ಮಂದಿರದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ, ಉಪಾಧ್ಯಕ್ಷರಾದ ಗಣೇಶ್ ಅಂಚನ್, ಮಹಿಳಾ ಸಮಿತಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಬಿಚಿ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಪ್ರವೀಣ್ ಕುಂಪಲ ನಿರೂಪಿಸಿ ಕೃಷ್ಣ ಪೊನ್ನೆತೋಡು ವಂದಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಬಾಲಕೃಷ್ಣ ಮಂದಿರದ ಮಹಿಳಾ ಸದಸ್ಯರಿಂದ ಸಿರಿ ನಾರಾಯಣ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ಕಂಡಿತು.